ಗುಡಿಯಲ್ಲಿ ಹೆಣ್ಣಿನ ಮುಡಿಯಲ್ಲಿ ಹೂವಿರ್ಬೇಕು, ಪಾದದ ಅಡಿಯಲ್ಲಿ ಇರಬಾರ್ದು. ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನೋಡಕ್ಕೂ ಸ್ಮಾರ್ಟ್ ಆಗಿದ್ದೀರಾ. ಏನ್ ರಾಜ್ಕುಮಾರಿ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಿಮ್ ಕುದುರೆ ಏನಾದ್ರು ರೇಸ್ಕೋಸ್ ಕಡೆ ಬಿಟ್ರಾ? ನಮ್ ಕುದುರೆ ಹೋಯ್ತು ಅಂತ ನಿಮ್ ಕುದುರೆ ಕೆಲ್ಸ ಕೊಟ್ರಾ? ಸರಿ, ಯಾರವಳು? ಅವಳ ಮಾನಸ ಸರೋವರ ಅಂತ ಅನ್ಕೊಂಡಿದೀನಿ, ಆದ್ರೆ ನನಗ್ ಗೊತ್ತಿಲ್ಲ. ಗೊತ್ತೇ ಇಲ್ವಾ? ಆದ್ರೂ ಹೂ ಇಟ್ರಾ? ಅದಲ್ಲ ಬಂಗಾರ. ಸಾಕು, ದೇವಸ್ಥಾನ ಅಂತ ಸುಮ್ನೆ ಇದ್ದೀನಿ. ತೋರಿಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಛೇ, ಈ ಹುಡುಗರ ಬುದ್ಧಿನೇ ಇಷ್ಟು. ಅಯ್ಯೋ ಗಣೇಶ. ಹೇಳಿ ಸರ್. ಏನೋ ಗಣೇಶ ಸರ್. ಇವಾಗ ಗಣೇಶ ಅಂತೆ, ನೋಡಕ್ ಹೆಗಣ ತರ ಇದ್ದಾನೆ. ಅಮ್ಮ ತಾಯಿ, ಮನೆ ಹತ್ರ ಒಬ್ಬಳನ್ನ, ಕಾಲೇಜಲ್ಲಿ ಒಬ್ಬಳನ್ನ, ಕ್ಯಾಂಟೀನಲ್ಲಿ ಒಬ್ಬಳನ್ನ, ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬಳನ್ನ ಡೋ ಹೊಡಿಯಕ್ ನಾನು ಅಲ್ಲ. ಹುಡುಗರ ಮೇಲೆ ಅನುಮಾನ ಪಟ್ಟ ಹುಡುಗಿರಿಗೆಲ್ಲ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಹುಡುಗರು ಪ್ರೀತಿಸೋವಾಗ ಕನಸು ಕಟ್ತೀವಿ, ನಂಬಿಕೆ ಬಂದ್ರೆ ತಾಳಿ ಕಟ್ತೀವಿ, ಸತ್ರೆ ಗೋರಿ ಕಟ್ತೀವಿ, ತಲೆ ಕೆಟ್ಟ ತಾಜ್ ಮಹಲ್ ಕಟ್ತೀವಿ. ಆದ್ರೆ ನೀವು ಯೋಗ್ಯತೆಗೆ ಬಚ್ಚಲ್ ಮನೆ ಬಾತ್ರೂಮು ಕಟ್ಟಿಲ್ಲ. ಏನೇ ಕಿತ್ ಗುಡ್ಡೆ ಹಾಕಿದ್ರು ಕಟ್ಟೋದು ಹೂವನ್ ಮಾತ್ರ. ಆದ್ರೆ ನನ್ ಹುಡುಗಿ ಮಾತ್ರ ಹಂಗಲ್ಲ, ಅವಳೇ ಒಂಥರ. ಅದನ್ನ ಆಮೇಲೆ ಹೇಳ್ತೀನಿ. ಮತ್ತೆ ನೋಡು, ಎಲ್ಲಾ ಹುಡುಗಿರು ರಾಜ್ಕುಮಾರ್, ರಾಜ್ ಕಪೂರ್, NTR, MGR, ತೆಂಡೂಲ್ಕರ್, ಅಂಬೇಡ್ಕರ್ ಥರ ಇರ್ಬೇಕು ಅಂತ ಬಯಸ್ತಾರೆ. ಆದ್ರೆ ನಾನ್ ಯಾವತ್ತೂ ಆ ಥರ ಬಯಸಲ್ಲ. ಯಾಕೆ ಅಂದ್ರೆ ಅವ್ರ ಎಲ್ಲರ ಗುಣ ನಿನ್ ಹತ್ರ ಇದೆ ಅಂತ ತಿಳ್ಕೊಂಡಿದೀನಿ. ನನ್ನ ನಂಬಿಕೆನ ಯಾವತ್ತೂ ಸುಳ್ಳು ಮಾಡ್ಬೇಡ. ಆಯ್ತು.